ಭಾಗವಹಿಸೋದ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಶಾಸಕರು ಎಲ್ಲರೂ ಸೇರಿ ದೆಹಲಿಗೆ ಹೋಗ್ತಾರೆ ಅಂತ ಬಂದಿರೋದು ಹೇಳಿದ್ರೆ ಈ ಸಲ ಹೈಕಮಾಂಡ್ ಒಂದು ಸ್ಪಷ್ಟ ನಿರ್ಧಾರ ಹೇಳಬೇಕು ಅನ್ನುವಂತ ಮಾತು ಹೇಳಿದ್ರು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ನೀವು ಯಾರು ಶಾಸಕರಿದ್ದಾರೆ ಅವ್ರನ್ನೇ ಕೇಳಬೇಕು. ನನಗೆ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಡಿನ್ನರ್ ಸೇರಿದವರು ಆಗ್ರಹ ಒಂದೇ, ಹೈಕಮಾಂಡ್ ಯಾಕೆ ವಿಳಂಬ ಮಾಡ್ತಾ ಇದೆ, ಹಿಂಗಿಟ್ಕೊಂಡು ನಾವು ಎಲೆಕ್ಷನ್ ಫೇಸ್ ಮಾಡಿ. ನಾನು ಊರಲ್ಲಿ ಇರಲಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅವರೇನು ತೀರ್ಮಾನ ತಗೊಂಡಿದ್ದಾರೆ, ಅವ್ರೇನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅದು ಅವರವರ ವೈಯಕ್ತಿಕ ವಿಚಾರ. ಪಕ್ಷ ಅದನ್ನು ಗಮನಿಸ್ತದೆ. ಹೇಳಿದ್ನಲ್ಲಪ್ಪ, ನನಗೇನು ಗೊತ್ತಿಲ್ಲ. ಚುನಾವಣೆಗೆ ನಿಲ್ಲೋರಿಗೆ ಕಷ್ಟ ಆಗ್ಬೋದು, ನನಗೇನು ಕಷ್ಟ ಆಗಲ್ಲ. ಚುನಾವಣೆಗೆ ನಿಲ್ತೀವಿ ಅನ್ನೋರು ಕಷ್ಟ ಆಗ್ಬೋದು, ನಾನೇನು ಚುನಾವಣೆಗೆ ನಿಲ್ಲಲ್ವಲ್ಲ, ನಾನು ಹೆಂಗೆ ಹೇಳಿ. ಎಲ್ರಿಗೂ ಆಸೆ ಇದೆ, ತಪ್ಪೇನಿಲ್ಲ. ನಾನು ಮುಂಚೆನೇ ಹೇಳಿದ್ದೀನಲ್ಲಪ್ಪ, ನಂದೇನಂತ ಹೇಳಿದ್ದೀನಲ್ಲ. ಅದೇನು ದಿನ ಹೇಳ್ಬೇಕಾ ನಾನು? ಪದೇ ಪದೇ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ನಾನು ಸ್ಪಷ್ಟಪಡಿಸಿದ್ದೀನಿ ಏನು ನಮ್ಮ ವಿಚಾರ ಏನು ಅಂತ ಹೇಳಿ. ಯಾರು ಆಕಾಂಕ್ಷಿಗಳಿರುವಂಥದ್ರಲ್ಲಿ ತಪ್ಪಿಲ್ಲ. ಅಲ್ಲ ಸರ್, ಇದೇ ಸರ್ಕಾರದಲ್ಲಿ ತಮ್ಮ ಸಹೋದರರನ್ನ ಸಿಎಂ ಪಟ್ಟ ಕಟ್ಟೋದಕ್ಕೆ ತಮ್ಮ ಪ್ರಯತ್ನ ಹೇಗಿದೆ ಸರ್? ನನಗೇನು ಗೊತ್ತಿಲ್ಲಪ್ಪ. ನೀವೇನು ತೋರಿಸ್ತೀರಿ ಅದನ್ನು ನೋಡ್ತಾ ಇದ್ದೀನಿ. ತಮ್ಮ ಪ್ರಯತ್ನ ಹೇಗಿದೆ? ಶಾಸಕರ ಸಂಖ್ಯೆ ಜಾಸ್ತಿ ಆಗಿದೆ ಅನ್ನುವಂಥದ್ದು ಸರ್. ಆ ಥರದ್ದೇನೂ ಇಲ್ಲ. ನನಗೆ ಶಾಸಕರ ವಿಚಾರ ನನಗೆ ಗೊತ್ತಿಲ್ಲ. ನನಗೇನಾರ ಬೊಮ್ಮೂಲ್ ವಿಚಾರ ಇದ್ರೆ ಕೇಳಿ ಹೇಳ್ತೀನಿ. ಚುನಾವಣೆ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ ಚುನಾವಣೆ ಯಾವಾಗ ಅಂತ. ಆವಾಗ ಚುನಾವಣೆಯಲ್ಲಿ ಯಾರು ಪಕ್ಷ ಯಾರನ್ನ ತೀರ್ಮಾನ ಮಾಡ್ತದೆ ಅವ್ರು ನಿಂತ್ಕೊಳ್ತಾರೆ. ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ. ಇಲ್ಲಪ್ಪ, ಅದ್ರ ಬಗ್ಗೆ ನನ್ಗೆ ಗೊತ್ತೂ ಇಲ್ಲ. ನಾನು ರಾಜಕೀಯ ಪಂಡಿತನೂ ಅಲ್ಲ. ಡಿ.ಕೆ. ಶಿವಕುಮಾರ್ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ, ನನ್ನ ಪರವಾಗಿ ಯಾರು ಕೂಡ ದೆಹಲಿಗೆ ಹೋಗಿ ಏನೋ ಒತ್ತಾಯ ಮಾಡೋದು ಬೇಕಾಗಿಲ್ಲ, ನಿಮ್ಗೆ ಕೆಲಸ ಇದ್ರೆ ಹೋಗಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿಲ್ಲ ನಾನು. ನನಗೆ ಗೊತ್ತಿಲ್ಲ ರೀ. ಅವ್ರಿಗೆ ನೋಡಿ, ಶಾಸಕರಿಗೆ ಏನು ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪಕ್ಷ ಅದನ್ನ ಅವರ ವಿಚಾರಗಳನ್ನು, ಅವರ ಹೇಳಿಕೆಗಳನ್ನು ಪಕ್ಷ ಗಮನಿಸ್ತದೆ ಹೊರತು ನಾವು ಹೇಳಕ್ಕಾಗಲ್ಲ. ಸೊ ಹೈಕಮಾಂಡು, ರಾಜ್ಯ ಮಟ್ಟದ ನಾಯಕರು ಅವರು ಅದನ್ನ ತಿಳಿಸ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.